ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಫ್ರೆಂಡ್ ಜರ್ಮನಿಂದ ಬಂದಿದ್ಲು. ಸೊ ನಾನು ಅವತ್ತು ಈವ್ನಿಂಗ್ ಡ್ಯೂಟಿನೆಲ್ಲ ಮುಗಿಸ್ಕೊಂಡು ನಾವು ಕುಂದಾಪುರಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನಾವಿಬ್ಬರಂತೂ ಕಾಲೇಜ್ ಆದಮೇಲೆ ವರ್ಷಕ್ಕೊಂದ್ಸಲ ಆದರೂ ಸಿಗ್ತಾನೇ ಇರ್ತೇವೆ. ಸೊ ನಾವು ಹಾಗೆ ಹೋಗ್ತಾ ಸ್ಕೂಟಿಯಲ್ಲಿ ನಮ್ಮ ಕಾಲೇಜ್ ಡೇಸನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ವಿ. ಎಲ್ಲ ಕ್ಲಾಸ್ಮೇಟ್ಸನ್ನು, ಹಾಗೆ ನಾವು ಬಂಕ್ ಮಾಡಿದ್ದು, ಹಾಗೆ ಪಾಠದ ಮಧ್ಯದಲ್ಲಿ ನಮ್ಮಿಬ್ಬರನ್ನ ಎಬ್ಸಿದ್ದು ಎಲ್ಲನೂ ಕೂಡ ನಾವು ನೆನಪು ಮಾಡ್ಕೊಳ್ತಾನೇ ಇದ್ವಿ. ಹಾಗೆ ನನ್ನ ಫ್ರೆಂಡ್ ನನಗೆ ಸ್ವಲ್ಪ ಡ್ರೆಸ್ಸನ್ನೆಲ್ಲ ಶಾಪಿಂಗ್ ಮಾಡಬೇಕಂತ ಹೇಳಿದ್ಲು. ಅವಳು ಜರ್ಮನಲ್ಲಿ ಇರೋದ್ರಿಂದ ಅಲ್ಲಿ ನಮ್ಮ ಇಂಡಿಯನ್ ಡ್ರೆಸ್ಸಸ್ ಎಲ್ಲ ಅಷ್ಟೊಂದು ಸಿಗೋದಿಲ್ಲ. ಹಾಗೆ ನಾವು ಶಾಪಿಂಗ್ ಮಾಡಬೇಕಂತ ಟ್ರೆಂಡ್ಸಿಗೆ ಹೋಗಬೇಕಂತ ಇದ್ವಿ. ಹಾಗೆ ಅವಳು ಹೇಳ್ತಿದ್ಲು, ಜರ್ಮನಲ್ಲಿ ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಡ್ರೆಸ್ಸಸ್ಸನ್ನೆಲ್ಲ ತುಂಬ ಇಷ್ಟಪಡ್ತಾರೆ, ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳ್ತಾನೇ ಇದ್ಲು. ಹಾಗೆ ನಾವು ಕುಂದಾಪುರದ ಟ್ರೆಂಡ್ಸನ್ನು ಕೂಡ ರೀಚ್ ಆದ್ವಿ. ಮೊದಲು ನಾವು ಹೋದದ್ದು ಜೀನ್ಸ್ ಸೆಕ್ಷನ್ಗೆ, ಬಟ್ ಅಲ್ಲಿ ಜೀನ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಕಲೆಕ್ಷನ್ಸ್ ಇರಲಿಲ್ಲ. ಸೊ ಹಾಗೆ ಕೆಳಗಡೆ ಬಂದು ನಾವು ಕೆಲವು ಕುರ್ತಾ ಟಾಪ್ಸನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ನನಗೂ ಕೂಡ ಅವಳು ಒಂದು ಡ್ರೆಸ್ಸನ್ನು ತೆಗೆದುಕೊಟ್ಲು. ನೆಕ್ಸ್ಟ್ ನಾವು ಇದೆಲ್ಲ ಶಾಪಿಂಗ್ ಆದ ನಂತರ ನಮ್ಮಿಬ್ಬರ ಫೇವ್ರೆಟ್ ಸ್ಪಾಟ್ ಆದ ಕುಂದಾಪುರದ ಕೋಡಿ ಬೀಚ್ಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ. ನಾವಂತೂ ಎವ್ರಿ ಇಯರ್ ಮೀಟ್ ಆದಾಗೆಲ್ಲ ಇಲ್ಲಿಗೆ ಬರ್ತಾನೆ ಇರ್ತೇವೆ. ಅಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ. ನಾವು ಹೋಗುವಾಗಲೇ ಈವ್ನಿಂಗ್ ಆಗಿತ್ತು. ಸೊ ಜನ ಇಲ್ಲದ ಕಾರಣ ನಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬಾ ಖುಷಿ ಆಯಿತು. ಅವಳಿನ್ನು ಸ್ವಲ್ಪ ದಿವಸದಲ್ಲೇ ಮತ್ತೆ ಜರ್ಮನ್ಗೆ ವಾಪಸ್ ಹೋಗೋದ್ರಿಂದ ಆದಷ್ಟು ಅವಳಿಗೆ ನಾನು ಟೈಮ್ ಕೊಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕಂತಲೇ ನನ್ನ ತಲೆಯಲ್ಲಿತ್ತು. ಹಾಗೆ ನಾವು ಒಂದು ಪ್ಲೇಸಲ್ಲಿ ಕೂತ್ಕೊಂಡ್ವಿ. ಸೊ ಅಲ್ಲಿ ಮಾತಾಡ್ತಾನೇ ಇದ್ವಿ. ನಮ್ಮದೆಲ್ಲ 1 ವರ್ಷದ ಮಾತೆಲ್ಲ ಬಾಕಿ ಇತ್ತೇನೋ, ಅಷ್ಟು ಮಾತಾಡಿದರೂ ಕೂಡ ಅದು ಮುಗಿತಾನೇ ಇರಲಿಲ್ಲ. ಹಾಗೆ ಕತ್ಲಾಗ್ತಾನೂ ಇರ್ತಾಯಿತ್ತು. ಹಾಗೆ ನಾನು ಅವಳ ಫೋಟೋಸನ್ನೆಲ್ಲ ಕ್ಲಿಕ್ ಮಾಡಿದೆ. ನಂತರ ಅವಳು ಕೂಡ ನನ್ನ ಫೋಟೋಸನ್ನೆಲ್ಲ ಕ್ಲಿಕ್ ಮಾಡ್ತಾನೆ ಇದ್ಲು. ಹಾಗೆ ಕತ್ಲಾಗ್ತಿದ್ದಂತೆ ನಾವಿಬ್ಬರು ಅಲ್ಲಿಂದ ಹೊರಟು ಬಂದದ್ದು ನಮ್ಮ ಕುಂದಾಪುರದ ಫೇಮಸ್ ಕೆಫೆಗೆ. ಇಲ್ಲಿ ಇವಾಗ ನಾನ್ ವೆಜ್ ಮತ್ತು ವೆಜ್ ಸಪ್ರೇಟ್ ಕೌಂಟರ್ ಮಾಡಿದ್ದಾರೆ. ಹಾಗೆ ನಮ್ಮಿಬ್ಬರ ಜೊತೆ ನಮ್ಮ ಒಬ್ಬ ಒಳ್ಳೆಯ ಕುಂದಾಪುರದ ಫ್ರೆಂಡ್ ಕೂಡ ಜಾಯ್ನ್ ಆದರು. ಮೊದಲಿಗೆ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಮ್ಯಾಂಚೋ ಸೂಪ್. ಇದಂತೂ 10 on 10 ಅಂತಲೇ ಹೇಳ್ಬೋದು. ಇದರದ್ದು ಟೇಸ್ಟ್ ಅಂತೂ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿತ್ತು. ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಲಾಲಿಪಾಪ್. ಇದು ಕೂಡ ಚೆನ್ನಾಗಿತ್ತು, ಆದರೆ 10 out of 8 ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಾನು ಮತ್ತು ನನ್ನ ಫ್ರೆಂಡ್ ಚಿಕನ್ ಟಿಕ್ಕಾ ಬಿರಿಯಾನಿ ತೊಗೊಂಡ್ವಿ. ಇದಂತೂ ಸೂಪರ್ ಆಗಿತ್ತು, ಟೇಸ್ಟ್ 10 on 10 ಅಂತಲೇ ಹೇಳ್ಬೋದು. ಹಾಗೆ ನಾವು ಊಟನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಮತ್ತೆ ವಾಪಸ್ ಗಾಡೀಲಿ ಬರ್ತಾನೂ ಕೂಡ ಅವಳು ಹೇಳ್ತಾ ಇದ್ಲು, ನನಗೆ ಕುಂದಾಪುರದಲ್ಲಿ ಯಾವುದೆಲ್ಲ ಪ್ಲೇಸಸ್ ಇದೆ ಅದನ್ನೆಲ್ಲ ನೋಡಬೇಕು ಅಂತ. ನಾನು ಅವಳಿಗೆ ಗೈಡ್ ಮಾಡ್ತಾ ಇದ್ದೆ, ಅಲ್ಲಿ ಈ ಥರದ ಪ್ಲೇಸ್ ಇದೆ, ಇಲ್ಲಿ ಈ ಥರದ ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋಣ ಅಂತೆಲ್ಲ. ನನಗೆ ಗೊತ್ತಿದ್ದಷ್ಟನ್ನು ನಾನು ಅವಳಿಗೆ ಗೈಡ್ ಮಾಡ್ತಾ ಇದ್ದೆ.
ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಕುಂದಾಪುರದ ಉಪ್ಪಿನ ಕುದ್ರಿನಲ್ಲಿ ಡ್ಯೂಟಿ ಇತ್ತು. ಸೊ ನಾವಿಬ್ಬರು ಅಲ್ಲಿಗೆ ಹೊರಟ್ವಿ. ಹೋಗುವಾಗ ಕೂಡ ನಾನು ಅವಳಿಗೆ ಹೇಳ್ತಾ ಇದ್ದೆ, ಇಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ, ಗ್ರೀನರಿ ಆಗಿದೆ ಎಲ್ಲ ಕಡೆಯೂ, ಸೊ ಎಂಜಾಯ್ ಮಾಡು ಅಂತ ಹೇಳ್ತಾ ಇದ್ದೆ. ಅದನ್ನು ಕೂಡ ಅವಳು ಕ್ಯಾಪ್ಚರ್ ಮಾಡ್ತಾ ಇದ್ಲು ಹಿಂದ್ಗಡೆ ಕೂತ್ಕೊಂಡು. ಹಾಗೆ ನನಗೊಂದು IEC ಪ್ರೋಗ್ರಾಮ್ ಮಾಡೋದಿತ್ತು ಆ ಪ್ಲೇಸಲ್ಲಿ. ಸೊ ನಾನು ಆ ಪ್ರೋಗ್ರಾಮನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಅವಳು ಕೂಡ ಆ ವಿಡಿಯೋವನ್ನು ಕ್ಯಾಪ್ಚರ್ ಮಾಡ್ತಾ ಇದ್ಲು. ಹಾಗೇ ಹೇಳ್ತಾ ಇದ್ಲು, ನೀನು ತುಂಬ ಚೆನ್ನಾಗಿ IEC ಕೊಡ್ತೀಯಾ ಅಂತ. ಹಾಗೆಯೇ ಡ್ಯೂಟಿ ಎಲ್ಲ ಮುಗಿದ ಮೇಲೆ ನಾವು ಈವ್ನಿಂಗ್ ಹೋದದ್ದು ನಮ್ಮ ಕುಂದಾಪುರದ ಮಾರಣಕಟ್ಟೆ ಕ್ಷೇತ್ರಕ್ಕೆ. ಸೊ ಅಲ್ಲೇ ಹಣ್ಣು ಕಾಯಿಗಳನ್ನೆಲ್ಲ ತೆಗೆದುಕೊಂಡು ದೇವರ ದರ್ಶನಕ್ಕೆ ಚೀಟಿಯನ್ನು ಕೂಡ ಪಡೆದ್ವಿ. ಈ ದೇವರನ್ನು ನೋಡುವುದು ಒಂದು ಭಾಗ್ಯನೇ ಅಂತ ಹೇಳಬಹುದು. ಅವಳು ಜರ್ಮನ್ಗೆ ಹೋಗೋಕ್ಕಿಂತ ಮೊದಲು ನಾವು ಈ ಪ್ಲೇಸನ್ನು ವಿಸಿಟ್ ಮಾಡಿದ್ವಿ. ಅಲ್ಲಿ ಅವಳು ಬೇಡ್ಕೊಂಡಿದ್ಲು, ನನಗೆ ಜರ್ಮನಲ್ಲಿ ಕೆಲಸ ಆದರೆ ನಾನು ಮತ್ತೆ ವಿಸಿಟ್ ಮಾಡ್ತೀನಿ ಈ ದೇವಸ್ಥಾನಕ್ಕೆ ಅಂತ. ಸೊ ಹಾಗೇ ನಾವು ನೆಕ್ಸ್ಟ್ ವರ್ಷವೇ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಗೆ ದಾರಿ ಮಧ್ಯೆ ಒಂದು ಹೋಟೆಲ್ ಸಿಕ್ತು. ಅಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ತಿಂದ್ವಿ. ಇದಾಗಿತ್ತು ನನ್ನ ಈ ದಿನದ ಮಿನಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.